ಒಂದು ವಿಷಯ ಹೇಳಬೇಕು ಏನಂದರೆ, ನಾನು ಲವ್ ಮಾಡ್ತಾ ಇದ್ದೀನಿ, ಅದೇ ಹುಡುಗನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನಪ್ಪ? ನೀವೊಂದು ವಿಷಯ ಹೇಳ್ಬೇಕಾ? ಏನು ಡ್ಯಾಡಿ? ಬೇಡ, ನೋ, ಆ ಥರ ಹೇಳಲೇಬಾರ್ದು. ಅವನು ತುಂಬ ಒಳ್ಳೆ ಹುಡುಗ, ನಿಮಗೂ ಇಷ್ಟ ಆಗುತ್ತೆ ಆ ವಿಷಯ ಅಲ್ವಾ? ಮತ್ತೇನು? ಇವಾಗ ಬಂದು ನಾನು ನಿಮ್ಮ ಮಗಳ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಪ್ಪ? ಇದು ಜೋಕ್ ಮಾಡೋ ಟೈಮ್ ಅಲ್ಲ, ನಾನು ನಿಮ್ಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹೌದು, ನೀನು ನನ್ನ ಚೆನ್ನಾಗೇ ನೋಡಿಕೊಂಡೆ, ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡ್ಕೊಂಡಿದ್ಯಾ, ಆದರೆ ಇದು ನನ್ನ ಮ್ಯಾರೇಜ್ ವಿಷಯ. ಈ ಒಂದು ವಿಷಯಕ್ಕೋಸ್ಕರ ನೀನು ನನ್ನ ಮಗಳೇ ಅಲ್ಲ ಅಂತ ಸೀರಿಯಸ್ ಆಗ ನಾನು ಇವಾಗ ಸಡನ್ನಾಗಿ ಈ ಥರ ಹೇಳಿದ್ರೆ ನನಗೆ ಇಷ್ಟು ದಿವಸನೇ ಹೇಳ್ಬೋದಾಯ್ತಲ್ಲಪ್ಪ. ಇವಾಗ ಹೇಳೋ ಅವಶ್ಯಕತೆ ಏನಿತ್ತು? ಅಂದರೆ ನಾನು ಲವ್ ಮಾಡೋದು ನಿನ್ಗೆ ಇಷ್ಟ ಇಲ್ಲ ಅಂತ ಈ ಥರ ಹೇಳ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು ಹಂಗೆ ಹೇಳ್ತಾ ಇದೆಯಾ? ನಂಗೆ ನಿಜ ಅಪ್ಪ, ನಾನು ಏನಂತ ರಿಯಾಕ್ಟ್ ಮಾಡಲಿ ಇವಾಗ? ಮತ್ತು ಯಾರು ನಮ್ಮ ಅಪ್ಪ ಅಮ್ಮ? ಮತ್ತೇಂತ ನನ್ನ ಸಾಕಿದ್ರಿ? ನನಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಅಯ್ಯೋ, ಇವಾಗ ನಾನು ಏನು ಅಪ್ಪ, ನೀನು ಏನೇನು ಮಾತಾಡ್ತೀಯಪ್ಪ? ನಂಗೆ ಆಗ್ತಾಯಿಲ್ಲ. ಅಮ್ಮ ನೀನಾದರೂ ಮಾತಾಡಮ್ಮ, ಏನು ಹೇಳ್ತಿದ್ದಾರೆ ಅಪ್ಪ? ನಂಗೆ ಒಂದು ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಇವಾಗ ಬಂದು ನೀನು ನನ್ನ ಮಗಳಲ್ಲ ಅಂದರೆ ಮತ್ತೆ ಯಾರು ನನ್ನ ಅಪ್ಪ ಅಮ್ಮ? ಯಾರು ಅವ್ರು? ಎಷ್ಟು ಜನ ನನ್ನ ಅಪ್ಪ ಅಮ್ಮ ಆಗಿದ್ರು, ಅವ್ರು ನನ್ನ ಅಪ್ಪ ಅಮ್ಮ ಅಂತ ಕರೆಯೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಅಪ್ಪ ಅಮ್ಮ ಅಂದ್ಬಿಟ್ಟು ಇವಾಗ ಸಡನ್ನಾಗಿ ಅದು ಫಸ್ಟ್ ಆಫ್ ಆಲ್ ನನಗೇನು ವಿಷಯ ಅಂತ ನಂಗೆ ನಿಜ ಇವಾಗ ನೀವು ಪ್ರ್ಯಾಂಕ್ ಏನು ಮಾಡ್ತೀರ ತಾನೆ? ಪ್ರಾಮಿಸಾಗಿ ಹೇಳಿ ಅಪ್ಪ. ನೀನು ಯಾಕೆ ನಂಗೆ ಏನೇನೋ ಮಾತಾಡ್ತಾ ಇದ್ದೀನಿ? ನಂಗೆ ನಿಜ ಆಗ್ತಾ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ಹೌದು, ನೀನು ಈ ಲವ್ ಎಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿತ್ತು, ಆದರೂ ನಾನು ಮಾಡಿದೆ ನಂದೇ ತಪ್ಪು, ನಿಜ ಒಪ್ಕೊತೀನಿ. ಅದಕ್ಕಂತ ಮಗಳೇ ಅಲ್ಲ ನೀನು. ಎಲ್ಲರೂ ಹೇಳೋದು ಕೇಳಿಸಿದ್ದೀನಿ, ತುಂಬ ಮೂವಿಲೆಲ್ಲ ನೋಡಿದ್ದೀನಿ, ನೀನು ನನ್ನ ಮಗಳಲ್ಲ ಅಂತ ಹೇಳೋದು. ಆದರೆ ನೀನು ಹೇಳೋದು ನನಗೆ ನಿಜ ಈ ಥರ ಹೊಸ ಹೊಸ ವಿಷಯ ಹೇಳ್ತಾ ಇದೆಯಾ?